ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಸೂಪರ್ ಆಗಿರುವಂತಹ ಟೊಮೆಟೊ ಬಾತ್ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೇನೆ. ತುಂಬಾ ಸಿಂಪಲ್ ಇದು. ಟೇಸ್ಟ್ ಅಂತೂ ಸಖತ್ತಾಗಿರ್ತದೆ. ಕಲರ್ಫುಲ್, ಟೇಸ್ಟಿ ಹಾಗೂ ಹೆಲ್ದಿಯಾಗಿರುವ ಈ ಅದ್ಭುತ ರುಚಿಯ ಟೊಮೆಟೊ ಬಾತ್ ಹೇಗೆ ಮಾಡೋದಂತ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿಲ್ಲಿ ಒಂದು ಮಿಕ್ಸರ್ ಜಾರಲ್ಲಿ 4 ಒಣಮೆಣಸು, ಒಂದು 3 ಹಸಿಮೆಣಸು, 3 ತೊಳೆದ ಟೊಮೆಟೊ, 1 ಸ್ಪೂನಷ್ಟು ತೆಂಗಿನ ತುರಿ, ಇದರ ಜೊತೆಗೆ 1 ಸ್ಪೂನ್ ಕೊತ್ತಂಬರಿ ಕಾಳು, 3/4 ಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ ಸೋಂಪು, 1 ಇಂಚು ಶುಂಠಿ, 4 ಬೆಳ್ಳುಳ್ಳಿ ಬೀಜ ಹಾಗೂ 1/4 ಸ್ಪೂನಷ್ಟು ಅರಶಿನ ಹುಡಿ ಇವಿಷ್ಟನ್ನು ಸೇರಿಸಿ ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ರುಬ್ಬಿಕೊಳ್ತಾ ಇದ್ದೇನೆ. ಟೊಮೆಟೊ ನೀರು ರಿಲೀಸ್ ಮಾಡೋದರಿಂದ ಸ್ವಲ್ಪವೇ ನೀರು ಸೇರಿಸಿದರೆ ಸಾಕು. ನೆಕ್ಸ್ಟ್ ಈಗ ಇದರ ಮುಂದಿನ ತಯಾರಿಯನ್ನು ಮಾಡೋಣ. ಈ ಟೊಮೆಟೊ ಬಾತನ್ನು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ತಾ ಇರೋದರಿಂದ ಕುಕ್ಕರ್ ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡುವ. ಈಗ ಇದರಲ್ಲಿ 2 ದೊಡ್ಡ ಸ್ಪೂನಷ್ಟು ತುಪ್ಪವನ್ನು ಸೇರಿಸಿದ್ದೇನೆ ಹಾಗೂ 1 ಸ್ಪೂನಷ್ಟು ಎಣ್ಣೆಯನ್ನು ಸಹ ಸೇರಿಸಬೇಕು. ಇದೀಗ ಬಿಸಿಯಾದ ತಕ್ಷಣ ಇದರಲ್ಲಿ ಕೆಲವು ಹಿಡಿ ಗರಂ ಮಸಾಲೆಯನ್ನು ಸೇರಿಸುವ. 4 ಲವಂಗ, 2 ದಾಲ್ಚಿನ್ನಿ, 2 ಏಲಕ್ಕಿ, 1 ಸ್ಟಾರ್ ಆ್ಯನೀಸ್, 1 ಜಾವೇತ್ರಿ ಇವಿಷ್ಟನ್ನು ಸೇರಿಸಿ ಅರ್ಧ ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ಈಗ ಇದರಲ್ಲಿ ಉದ್ದಕ್ಕೆ ಹೆಚ್ಚಿಟ್ಟ 2 ದೊಡ್ಡ ನೀರುಳ್ಳಿಯನ್ನು ಸಹ ಸೇರಿಸುವ. ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ. ನೀರುಳ್ಳಿ ತುಂಬ ಕೆಂಪಗೆ ಫ್ರೈ ಮಾಡಬೇಕಾಗಿಲ್ಲ, ಲೈಟಾಗಿ ಇದರ ಕಲರ್ ಚೇಂಜ್ ಆದರೆ ಸಾಕು. ಇಷ್ಟಾಗುವಾಗ 1 ಹಿಡಿಯಷ್ಟು ಹಸಿ ಬಟಾಣಿಯನ್ನು ಸಹ ಇದರಲ್ಲಿ ಸೇರಿಸುವ. 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಹುರ್ಕೊಳ್ಳುವ. ಈಗ ಇದರಲ್ಲಿ 3 ಸಣ್ಣಗೆ ಹೆಚ್ಚಿಟ್ಟ ಟೊಮೆಟೊವನ್ನು ಸಹ ಸೇರಿಸಬೇಕು. ಟೊಮೆಟೊ ನೀರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದರಲ್ಲಿ 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೂ 3/4 ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಸಹ ಸೇರಿಸಬೇಕು. ಲೋ ಫ್ಲೇಮಲ್ಲಿ ಇದನ್ನು ಒಂದು ಅರ್ಧದಿಂದ 1 ನಿಮಿಷ ಫ್ರೈ ಮಾಡಿಕೊಳ್ಳುವ. ಈಗ ನಾವು ಆಗಲೇ ರುಬ್ಬಿಟ್ಟ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸಬೇಕು. ತುಪ್ಪದಲ್ಲಿ ಇದನ್ನು ಒಳ್ಳೆ ಮಾಡಿ ಹುರ್ಕೊಳ್ಬೇಕು. ರುಬ್ಬಿದ ಈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಹಸಿಯಾಗಿ ಸೇರಿಸಿರುವುದರಿಂದ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಳ್ಳುವ. ಇದರ ಗೀ ಸಪರೇಟ್ ಆಗಬೇಕು, ಅಷ್ಟು ಹೊತ್ತು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈ ಬಾತ್ಗೆ ನಾನಿಲ್ಲಿ 300 ಗ್ರಾಮ್ ಅಷ್ಟು ಸೋನಾ ಮಸೂರಿ ರೈಸನ್ನು ಚೆನ್ನಾಗಿ ತೊಳೆದು ಸೇರಿಸ್ತಾ ಇದ್ದೇನೆ. ನೀವು ಊಟಕ್ಕೆ ಬಳಸುವ ಯಾವುದೇ ವೈಟ್ ರೈಸನ್ನು ಉಪಯೋಗಿಸಬಹುದು. ರುಚಿಗೆ ಉಪ್ಪನ್ನು ಸಹ ಸೇರಿಸುವ. ಮಸಾಲೆ ಜೊತೆಗೆ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡುವ. ಮಸಾಲೆ ಅಕ್ಕಿ ಚೆನ್ನಾಗಿ ಬೆರೆತ ನಂತರ 1 ಹಿಡಿಯಷ್ಟು ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಬೇಕು. ಅಕ್ಕಿಯ 2ರಷ್ಟು ನೀರನ್ನು ಸೇರಿಸಿ ಹೊಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಳ್ಳುವ. ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇದಕ್ಕೆ 2 ಸೀಟಿಯನ್ನು ಕೂಗಿಸಿಕೊಳ್ಬೇಕು. ಈಗ ನೋಡಿ ಕುಕ್ಕರಿದು ಪ್ರೆಷರ್ ಇದೆಯಲ್ಲ ಕಂಪ್ಲೀಟಾಗಿ ರಿಲೀಸ್ ಆಗಿದೆ. ಲಿಡ್ಡು ಓಪನ್ ಮಾಡುವ. ಅಂಚಿನಿಂದ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. 1 ಲಿಂಬೆಯ ರಸವನ್ನು ಸಹ ಸೇರಿಸುವ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ ಟೇಸ್ಟಿಯಾದ ಟೊಮೆಟೊ ಬಾತ್ ಅಥವಾ ಟೊಮೆಟೊ ರೈಸ್ ಇಲ್ಲಿ ರೆಡಿಯಾಗಿದೆ. ಬೆಳಗಿನ ಉಪಹಾರಕ್ಕೆ, ಲಂಚ್ ಬಾಕ್ಸ್ಗೆ, ಟಿಫಿನ್ ಬಾಕ್ಸ್ಗೆ ಸೂಪರ್ ಟೇಸ್ಟಿ ಆಗ್ತದೆ. ಕಲರ್ಫುಲ್, ಟೇಸ್ಟಿ ಹಾಗೂ ಸಿಂಪಲ್ ಆದ ಈ ರೆಸಿಪಿ ನೀವು ಟ್ರೈ ಮಾಡಿ. ನಾನಿದ್ದನ್ನಿಲ್ಲಿ ರಾಯಿತ ಹಾಗೂ ರಾಗಿ ಪಾಪಡ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಭಿನ್ನ ರುಚಿಯ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.